ನಮಸ್ತೆ, ಜೈ ಭೈರವಿ ದೇವಿ, ಗುರುಭ್ಯೋ ನಮಃ. ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದಾವು. ನೀವು ಯಾರನ್ನು ಭಾಳ ಪ್ರೀತಿ ಮಾಡ್ತಿದ್ದೀರಿ, ಅಥವಾ ನಿಮ್ಮ ಒಬ್ಬರ ಕಡೆಯಿಂದ ನಿಮ್ಗೆ ಅವ್ರ ಮನಸ್ಸೊಳಗೆ ಏನೈತಿ, ಇವ್ರ ಮನಸ್ಸೊಳಗೆ ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ, ಅವ್ರು ಏನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತ ತಿಳ್ಕೊಬೇಕಂದ್ರೆ ಇಲ್ಲಿ ನೀವು ತಿಳ್ಕೊಬೋದು. ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸೊ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂದ್ರೆ, ಯಾರ ಬಗ್ಗೆ ನೀವು ತಿಳ್ಕೊಬೇಕು, ಅವ್ರು ಯಾಕೋ ಎಕ್ಸ್ಪ್ರೆಸ್ ಮಾಡೋಕತ್ತಿಲ್ಲ, ನಿಜವಾಗ್ಲೂ ಅವ್ರದ್ದು ಏನು ಭಾವನೆಗಳದಾವು, ಏನು ಬಚ್ಚಿಟ್ರು ನನ್ನಿಂದ ಅಂತೈತಲ್ಲ, ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ 2 ಡೆಕ್ ಇಟ್ಟೇನೆ. ಯಾವ ಡೆಕ್ ಬೇಕೋ ಆ ಡೆಕ್ನ ಪಿಕ್ ಅ ಡೆಕ್ ಅಥವಾ ಪಿಕ್ ಅ ಪೈಲ್. ಓಕೆ, ನಿಮ್ಗೆ ಯಾವ ಡೆಕ್ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದು ಇದು ಬ್ಲೂ ಕಲರ್ದು ಐತಿ, ಇದು ಟ್ಯಾರೋ ನಮ್ದು ರೈಡರ್ ವೆಟರ್, ಇದು ಹೊಸ ಜನ. ನಿಮ್ಗೆ ಯಾರು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಬ್ಬರು ಪರ್ಸನ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಮಾಡಿರಿ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನ ಅಷ್ಟೇ ತೊಗೊಳ್ರಿ. ನಿಕಿತಾ ಟ್ಯಾರೋ ASMR, ನಿಕಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಅವೇಕನ್ ಟ್ಯಾರೋ ನಿಕಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಟುಡೇ ಕನ್ನಡ ಟ್ಯಾರೋ ರೀಡಿಂಗ್. ಈ ರೀತಿ ಎಲ್ಲ ಹುಡುಕ್ತಿದ್ರಿ ಅಂದರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ರಿಲೇಷನ್ಶಿಪ್ ಟ್ಯಾರೋ, ನೋ ಕಾಂಟ್ಯಾಕ್ಟ್, ಆಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್, ಇಂಥವೆಲ್ಲ ನೀವು ಹುಡುಕ್ತಿದ್ರಿ. ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ, ಅವ್ರ ಪ್ರೀತಿ ಭಾವನೆಗಳು ನಾವೆಲ್ಲ ನಿಮಗಿಲ್ಲೇ ಸಿಗ್ತಾ ಐತಿ ಈ ಚಾನಲ್ ಒಳಗೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎಲ್ಲರಿಗೂ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಬ್ಲೂ ಡೆಕ್. ಇದನ್ನು ಯಾರು ಸೆಲೆಕ್ಟ್ ಮಾಡಿರಿ ಅವರಿಗೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದಾವ ಅಂತ ನೋಡೋಣ ಅಂತ. ಸೊ ವುಮನ್ ವಿಂಗ್ ಇಂದ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ, ಲೀಡರ್ಸ್ನ ಹುಡುಕ್ತಿದ್ದೀವಿ. ಪ್ಲೀಸ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ, ಯಾರ್ಯಾರು ನಮ್ಮದು ಒಂದು ಜನ ನಮ್ಮನ್ನು ಗುರ್ತಿಸ್ಕೋಬೇಕು, ನಾವು ಅರ್ನ್ ಮಾಡಬೇಕು, ಲರ್ನ್ ಮಾಡಬೇಕು ಅನ್ನೋರು ನಮ್ಮ ಕಡೆ ಬಂದು ನನಗೆ ಇದು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ಡೀಟೇಲ್ಸ್ ಅಲ್ಲಿ ಹೇಳ್ತೈತಿ. ಭಾಳ ಜನ ಕೇಳಿದ್ರಿ, ಬಟ್ ಅರ್ಧಂಬರ್ಧ ಮಾಡ್ಕೊಂಡ್ರಿ. ಬಟ್ ಅದ್ರಾಗ ನಿಜವಾಗ್ಲೂ 1-4 ಜನ ನಿಂತ್ಕೊಂಡ್ರಿ ಸೀರಿಯಸ್ ಆಗಿ, ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ವೆಲ್. ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳ 8 of Wands in reverse, Ace of Pentacles, 6 of Wands in reverse, Ten of Cups in reverse, Knight of Pentacles in reverse. ಸೊ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಬಚ್ಚಿಟ್ರು ಅಂತ ಅಂದ್ರೆ, ನಿಮಗೆ ಮೆಸೇಜ್ ಮಾಡ್ಬೇಕು ಅನ್ಕೊತಾರ, ನಿಮ್ಮ ಜೊತೆ ಮಾತಾಡಬೇಕು ಅನ್ಕೊತಾರ, ಬಟ್ ಅವರಿಗೆ ಆಗಕತ್ತಿಲ್ಲ. ಏನೋ ಒಂದು ಹಿಂಜರಿಕೆ. ಕಮ್ಯುನಿಕೇಷನ್ ಮಾಡಬೇಕು, ಆ್ಯಕ್ಷನ್ ತೊಗೋಬೇಕು ನಿಮ್ಮ ಕಡೆಗೆ ಅಂತ ಏನೋ ಅನ್ಕೊತಾರೆ, ಏನೋ ಒಂದು ಹೇಳಬೇಕು ಮಾಡ್ಬೇಕಂತಂದು, ಬಟ್ ಏನೋ ಒಂದು ಹಿಂಜರಿಕೆ ಆಗ್ತಾಯಿತಿ. ಅದನ್ನು ಅವರು ಹೇಳಿಲ್ಲ ಅಂದ್ರೆ ನನಗೆ ಮಿಸ್ ಮಾಡ್ಕೊತೀನಿ, ನನಗೆ ಮೆಸೇಜ್ ಮಾಡಬೇಕು ಅಥವಾ ಟೈಪು ಮಾಡ್ತಿರ್ಬೋದು, ಮತ್ತು ಅದನ್ನ ಅಲ್ಲೇ ಡಿಲೀಟ್ ಮಾಡ್ತಿರ್ಬೋದು. ನಿಮಗೆ ಅದು ಸೆಂಡ್ ಆಗಲ್ಲ. ನಿಮ್ಮ ಪ್ರೆಸೆನ್ಸ್ ಇಲ್ಲಿ ಕಾಣಕತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಅಂದರೆ ನೀವು ಈ ರಿಲೇಷನ್ಶಿಪ್ದ ಹೊರಗೆ ಹೋಗ್ಬಿಟ್ರೇನೋ, ಅಥವಾ ನಿಮ್ಮ ಕಡೆಯಿಂದ ಮೆಸೇಜು ಕಾಲನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಹಾಗಾಗಿ ಅವ್ರು ಏನಾದರೂ ಹಿಂಗೆ ಒಂದು ಮೆಸೇಜ್ ಕಾಲ್ ಮಾಡ್ಬೇಕಂತ ಕೈಯಾಗಿ ತೊಗೊತಾರೆ ಫೋನು, ಬಟ್ ಅವರಿಗೆ ಮತ್ತು ವಾಪಸ್ಸು ಬೇಡ ಅಂತ ಇಟ್ಬಿಡ್ತಾರೆ. ಯಾಕಂದ್ರೆ ನೀವು ಇಲ್ಲಿ ಅಬ್ಸಲ್ಯೂಟ್ಲಿ ಅಬ್ಸೆಂಟ್ ಆದ್ರಿ, ರಿಲೇಷನ್ಶಿಪ್ದು ದೂರ ಹೋಗ್ಬಿಟ್ರಿ, ನೀವು ಮಾತಾಡೋಕೆ ನಿಮಗೆ ಇಷ್ಟ ಇಲ್ಲ, ಕಮ್ಯುನಿಕೇಷನ್ ಮಾಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಅದನ್ನು ಅವರು ನಿಮ್ಮ ಮುಂದೆ ಹೇಳ್ಕೊಂಡಿರ್ಲಿಕ್ಕಿಲ್ಲ ನೀವು ಭಾಳ ಜನರಿಗೆ. ಸೊ ದಿಸ್ ಇಸ್ ಅವರು ಬಚ್ಚಿಟ್ಟಂಥ ಒಂದು ಭಾವನೆ. ಯಾಕಂದ್ರೆ ಅವ್ರಿಗಿಲ್ಲೇ ಒಂದು ಸ್ಟೆಬಿಲಿಟಿ ಕೊಡಬೇಕು. ಇದನ್ನು ಒಂದು ಈ ರಿಲೇಷನ್ಶಿಪ್ಪಿಗೆ ಒಂದು ಬುನಾದಿ ಗಟ್ಟಿಯಾಗಿ ಇಟ್ಕೋಬೇಕು, ಲಾಂಗ್ ಟರ್ಮ್ ಒಳಗೆ ಹೋಗ್ಬೇಕು ಇದು ರಿಲೇಷನ್ಶಿಪ್. ಏಸ್ ಆಫ್ ಪೆಂಟೆಕಲ್ಸ್. ಸೊ ಪೆಂಟೆಕಲ್ಸ್ ಮಟೀರಿಯಲಿಸ್ಟಿಕ್ ಎಲ್ಲ ಇರಬೇಕಿಲ್ಲ ನಿಮಗೆ. ಅಂದ್ರೆ ಎಲ್ಲ ಒಂದು ಚೆನ್ನಾಗಿ ಜೀವನ ಮಾಡಬೇಕು, ನಿಮ್ಮ ಜೊತೆ ಒಂದು ಊರು ಅಡ್ಡಾಡಬೇಕು, ನಿಮ್ಮ ಅಂದರೆ ಟ್ರಾವೆಲಿಂಗ್ ಟೂರ್ಸ್ ಎಲ್ಲ ಮಾಡ್ಬೇಕು, ನಿಮ್ಮ ಜೊತೆಗೆ ಹೋಗ್ಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಈ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂತ ಐತಿ. ಬಟ್ ಇಲ್ಲೇ ನೀವೆಲ್ಲವರಿಂದ ಹಿಂದೆ ಹೋಗ್ಬಿಟ್ರನ ಅಂತ ಅನ್ನಿಸ್ತಾ ಐತೆ ಅವರಿಗೆ. ಸೊ 6 of Wands in reverse ಬಂದಿದೆ. ಕೆಲವೊಬ್ರಿಗಿಲ್ಲೇ ಮ್ಯಾರೇಜ್ ಮಟ್ಟ ಹೋಗಿರ್ಬೋದು, ಒಂದು ಮಾತುಕತೆ ಮಟ್ಟನೂ ಹೋಗಿರ್ಬೋದು.
ಅದು ಏನೋ ಒಂದಾಗಿ ವಾಪಸ್ ಅಂದರೆ ಅದು ಆಗ್ಲಿಕ್ಕಿಲ್ಲ, ಅಥವಾ ನಿಮ್ಮ ಜೊತೆಗೆ ಅದ್ರ ಮಟ್ಟ ಮಾತಾಡಬೇಕು ಅಂತ ಒಂದು ಲೆವೆಲ್ ಮಟ್ಟ ಅವ್ರು ಬಂದಿರ್ಬೋದು, ಥಿಂಕ್ ಮಾಡಿರ್ಬೋದು. ಫ್ಯಾಮಿಲಿಯಿಂದ ಏನೋ ಒಬ್ಬರ ಕಡೆಯಿಂದ ಅವರಿಗೆ ಏನೋ ಒಂದು ಡ್ರಾಬ್ಯಾಕ್ ಆಗಿರ್ಬೇಕು, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿರ್ಲಿಕ್ಕಿಲ್ಲ ಭಾಳ ಜನರಿಗಿಲ್ಲ. ಅಥವಾ ನೀವು ಯಾರೋ ಜೊತೆಗೆ ಹೋದ್ರಿ, ನಿಮಗೆ ಬೇರೆ ಯಾರೋ ಸಿಕ್ಕಿರ್ಬೋದನ, ನಿಮಗೆ ಇಂಟ್ರೆಸ್ಟ್ ಇರಲಿಕ್ಕಿಲ್ಲ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ದೇ ಆರ್ ಫೀಲಿಂಗ್ ಗುಡ್ ಅಬೌಟ್ ಯು, ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ಒಂದು ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಐತಿ, ಬಟ್ ನಿಮ್ಮ ಕಡೆಯಿಂದ ಏನೋ ಒಂದು ಅಬ್ಸೆನ್ಸ್ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಅಬ್ವಿಯಸ್ಲಿ ಕಮ್ಯುನಿಕೇಷನ್ ಮಾಡಬೇಕು, ಮಾತಾಡ್ಬೇಕಂತ ಅವರಿಗೆ ಭಾಳನ ಆಸೆ ಐತಿ. ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಬಂದಿರೋದ್ರಿಂದ ಈ ಸ್ಟೆಬಿಲಿಟಿ, ನಿಮ್ಗೊಂದು ಟ್ರಸ್ಟ್, ಅಥವಾ ಅವರು ಕನಸು ಕಾಣ್ತಿರೋದು ಎಲ್ಲ ಏನೋ ನಂದು ಒಂದು ಅಲ್ಲಾಡ್ತಾ ಇದೆ ನನ್ನ ಬುನಾದಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಆ್ಯಕ್ಷನ್ ತೊಗೊಳಕ್ಕೆ ಅವರಿಗೆ ನೆಕ್ಸ್ಟ್ ಆ್ಯಕ್ಷನ್ ತೊಗೋಬೇಕಂದಾಗ ನಿಮ್ಮ ಕಡೆಯಿಂದ ಒಂದು ರೆಸ್ಪಾನ್ಸ್ ನೋಡ್ತಿದಾರ. ಯಾಕಂದ್ರೆ ನಿಮ್ಮನ್ನು ಅವ್ರು ವಾಶ್ ಮಾಡ್ತಿದಾರ. ನೀವು ಎಲ್ಲೆಲ್ಲಿ ಆನ್ಲೈನಾಗ ಅದಿರಿ, ಯಾರ್ಯಾರಿಗೆ ಅದು ಮೆಸೇಜ್ ಯಾರಿಗೆ ಮಾಡ್ತೀರಿ ಗೊತ್ತಿಲ್ಲ, ಹ್ಯಾಕ್ ಮಾಡಿರ್ಬೋದು ಕೆಲವೊಬ್ರು, ಬಟ್ ದೇ ಆರ್ ವಾಚಿಂಗ್ ಯು. ನಿಮ್ದೊಂದು ನಡವಳಿಕೆ, ನಿಮ್ಮ ಬಿಹೇವಿಯರು, ನೀವೇನು ಮಾಡ್ತಿದ್ದೀರಿ, ಎತ್ತು ಮಾಡ್ತಿದ್ದೀರಿ, ನೀವೆಲ್ಲ ಸೋಷಿಯಲ್ ಮೀಡ್ಯಾದಾಗ ಅದಿರಿ. ಈಗೆಲ್ಲ ಸೋಷಿಯಲ್ ಮೀಡ್ಯಾ ಒಳಗೆ ಸಿಗ್ತಾರಲ್ಲ ಜಾಸ್ತಿ ಜನ, ಎದುರಿಗೆ ಸಿಗೋದ ಕಷ್ಟ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಇಲ್ಲೇ. ಬಟ್ ಅದು ನಿಮಗೆ ಹೇಳಿರ್ಲಿಕ್ಕಿಲ್ಲ, ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೀನಿ, ನಾನು ಹಿಂಗೊಂದು ಸ್ಟೆಬಿಲಿಟಿ ಕೊಡಬೇಕು, ನಾನು ಹಿಂಗೊಂದು ಚೆನ್ನಾಗಿರಬೇಕು, ಬಟ್ ನನ್ನ ಫ್ಯಾಮಿಲಿಯಿಂದ ನನಗಿಲ್ಲೇ ಪ್ರಾಬ್ಲಮ್ ಬರ್ತಾ ಐತಿ. ನೀವು ಈಗ ಸದ್ಯ ಕೆಲವೊಬ್ರು ಚೆನ್ನಾಗಿದ್ರು, ನಾವು ಆಲ್ರೆಡಿ ಮಾತಾಡ್ತಿದ್ದೇವ್ರಿ, ಎಲ್ಲ ನಾವು ಕರೆಕ್ಟ್ ಅದೇವ್ರಿ ಅಂತಂದ್ರೂ, ಬಟ್ ನನ್ನ ಫ್ಯಾಮಿಲಿಯಿಂದ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು, ನಿನ್ನ ಕಡೆಯಿಂದ ಸ್ವಲ್ಪ ನನಗೇನೋ ಅಬ್ಸೆನ್ಸ್ ಅನ್ನಿಸ್ತಾ ಐತಿ ಅಂತ ನಿಮ್ಮ ಮುಂದೆ ಹೇಳಿರ್ಲಿಕ್ಕಿಲ್ಲ. ಇದು ಬಚ್ಚಿಟ್ಟ ಭಾವನೆಗಳು ಮತ್ತೇನದ ಅಂತ ನೋಡೋಣ. ಐ ಥಿಂಕ್ ಯು ಹ್ಯಾವ್ ಫರ್ಗಾಟ್ ದ ಮೂಮೆಂಟ್ ಸ್ಪೆಂಟ್ ಟುಗೆದರ್, ದಟ್ಸ್ ವೈ ಯು ಲೆಫ್ಟ್ ಮೀ. ಸೊ ನೀವು ಬಿಟ್ಟು ಹೋಗಿರಿ ಅಂತ ಹೇಳಿ ಅಬ್ಸೆನ್ಸ್ ಇಲ್ಲ, ಇದಕ್ಕೆ ಬಂತು ನೋಡ್ರಿ ಸೇಮ್ ಅದ. ನಿಮ್ದು ಅಬ್ಸೆನ್ಸ್ ಆಫ್ ಇನ್ ರಿಲೇಷನ್ಶಿಪ್, ನೀವು ಇದಕ್ಕೆ ಜಾಸ್ತಿ ಎನರ್ಜಿ ಕೊಡಕತ್ತಿಲ್ಲ, ಅವಾಗ ನಂಗೆ ಮಾತಾಡಕತ್ತಿಲ್ಲ, ಅವಾಗ ಭಾಳ ಮೆಸೇಜ್ ಮಾಡ್ತಿರ್ಬೇಕು, ನೀವು ಭಾಳ ತಿರ್ಗಾಡ್ತಿರ್ಬೇಕು ಇಬ್ಬರು ಸೇರ್ಕೊಂಡು, ಅಂದ್ರೆ ಒಂದು ಏನೋ ಗೆಟ್ ಟುಗೆದರ್ ಅಂತಂದು ಎಲ್ಲೋ ಓಡಾಡ್ತಿರ್ಬೋದು. ಹಾಗಾಗಿ ಇದು ನಿಮ್ಗೆ ಅವ್ರಿಗೆ ಈಗ ನೀವು ಅಬ್ಸೆನ್ಸ್ ಆಗ್ಬಿಟ್ರಿ, ನೀವು ಇದ್ರಾಗ ಇಲ್ಲ, ಹಿಂದೆ ಸರ್ಕೊಂಡ್ಬಿಟ್ರಿ ಅಂತ ಅವ್ರಿಗೆ ಅನಿಸ್ತೈತಿ, ನೀವು ಅವ್ರಿಗೆ ಬಿಟ್ಟು ಹೋದ್ರಿ ಅಂತ ಅನ್ನಿಸ್ತಾ ಐತಿ. ಒಬ್ರು ಏನು ಜೊತೆಗೆ ಕಳೆದಿದ್ದೆಲ್ಲ ಮೂಮೆಂಟ್ಸ್ ಎಲ್ಲ ಮರ್ತು ಬಿಟ್ರೆ ಅಂತ ನಿಮ್ಗೆ ಅನ್ಕೊಂತದಾರ ನೋಡ್ರಿ. ಐ ಆಮ್ ಲಾಯಲ್ ಟುವರ್ಡ್ಸ್ ಮೈ ಫ್ಯಾಮಿಲಿ, ಸೊ ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್ ಮೀ. ಇಲ್ಲಿ ಬಂತು ಫ್ಯಾಮಿಲಿಯಿಂದ ಡ್ರಾಬ್ಯಾಕ್ ಅದೇ ಮತ್ತಿಲ್ಲಿ ಬಂತು ನೋಡ್ರಿ. ಅವ್ರು ನನ್ನ ಫ್ಯಾಮಿಲಿಗೆ ನಾ ಭಾಳ ಲಾಯಲ್ ಅದೇನಿ, ನಾ ಫ್ಯಾಮಿಲಿಗೆ ಭಾಳ ಪ್ರಾಮಾಣಿಕ ಅದೇನಿ, ಅಂದರೆ ಫ್ಯಾಮಿಲಿ ಬಿಟ್ಟು ನನಗೆ ಬರೋಕ್ಕಾಗಲ್ಲ, ಅದಕ್ಕೆ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಐ ನೋ ಮೈ ಮಿಸ್ಟೇಕ್ಸ್ ಬಟ್ ಸಾರಿ ದಿಸ್ ಟೈಮ್ ಐ ವೋಂಟ್ ಆಕ್ಸೆಪ್ಟ್ ದೆಮ್ ಬಿಕಾಸ್ ಆಫ್ ಮೈ ಈಗೋ. ಸಿ ಅವ್ರ ಕೆಲವೊಂದು ಅವ್ರ ಕಡೆಯಿಂದ ತಪ್ಪಾಗ್ಯಾವು, ಅವ್ರ ಕಡೆಯಿಂದ ತಪ್ಪು ಮಾಡ್ಯಾರ, ಅವ್ರ ಕಡೆಯಿಂದ ಏನೋ ಒಂದಿಷ್ಟು ಮಿಸ್ಟೇಕ್ಸ್ ಆಗ್ಯಾವು, ಬಟ್ ಈ ಸಲ ನಾ ಸಾರಿ ಕೇಳಂಗಿಲ್ಲ ಅಂತಲೇ ಹೇಳ್ತಿದ್ದಾರೆ. ನೀವು ಯಾಕೆ ಹಿಂದೆ ಸರ್ಕೊಂಡಿರಿ, ಅವ್ರಿಂದ ಯಾಕೋ ನೀವು ಅಬ್ಸೆಂಟ್ ಅಂದರೆ ಅವ್ರಿಗೆ ನಿಮ್ಮ ಕಡೆಯಿಂದ ನಿಮ್ಗೆ ಬೇಜಾರಾಗಿರ್ಬೋದು, ಬಟ್ ಅದನ್ನ ಹೇಳ್ತಿದ್ದಾರೆ ಈ ಸಲ ನನಗೆ ಅದನ್ನು ನಾವು ಒಪ್ಕೊಳಂಗಿಲ್ಲ, ನಾ ತಪ್ಪು ಮಾಡೀನಿ ಅಂತಂದು, ಯಾಕಂದ್ರೆ ನನ್ನ ಈಗೋ ಅಡ್ಡ ಬರ್ತೈತಿ ಅಂತ ಹೇಳ್ತಿದ್ದಾರೆ ನೋಡ್ರಿ. ನೀವು ಕೇಳ್ಬೋದು, ಯಾಕೆ ಅವ್ರು ಕೇಳ್ಬೋದಲ್ಲ, ಒಂದು ಸಾರಿ ಕೇಳಿದ್ರೆ ಏನಾಕತಿ, ಅವ್ರು ಈಗೋ ಅಡ್ಡ ಬರ್ತೈತಿ ಇಲ್ಲಿ ಅಷ್ಟೇ. ಅವ್ರು ಬಂದು ಒಂದು ಸಲ ಹೌದು ಹಿಂಗೆ ಮಾಡಬಾರ್ದಾಗಿತ್ತು ನಾನು ಅನ್ಲಿ, ನಾ ಮತ್ತೆ ಮುಂದುವರಿತೇನೆ ಅಂತ ನೀವು ಅಂತೀರಿ, ಬಟ್ ಅವ್ರಿಗೆ ಸಿ ಯುವರ್ ಫೈಟ್ ಸ್ಪಾಯ್ಲ್ಸ್ ಮೈ ಫೀಲಿಂಗ್ಸ್, ಇಟ್ ಈಸ್ ಸಪ್ರೇಟಿಂಗ್ ಅಸ್. ನೀವೇನೋ ಒಂದು ಜಗಳ ಮಾಡ್ತೀರಿ ಅಂದ್ರೆ ನೀವೇನಾದರೂ ಮೋಸ್ಟ್ಲಿ ನನಗೆ ಹಿಂಗೆ ಯಾಕೆ ಅಂತ ಕ್ವಶನ್ಸ್ ಕೇಳ್ತಿರ್ಬೋದು. ಕೆಲವೊಂದು ಸಲ ನಾವು ಕ್ವಶನ್ಸ್ ಕೇಳಿದಾಗ, ರೀಸನ್ಸ್ ಕೇಳಿದಾಗ ಎದುರಿಗಿರೋ ವ್ಯಕ್ತಿಗೆ ಅದು ಜಗಳ ಅಂತ ಅನ್ನಿಸ್ಬಹುದು. ಅವ್ರು ಹೆಂಗದಾರ ಹಂಗೆ ಓಕೆ ಅನ್ಕೊಂತ ಹೊಂಟ್ಬಿಟ್ರೆ ಯಾರಿಗೂ ಚೆನ್ನಾಗಿ ಈ ಕ್ವಶನ್ ರೀಸನಿಂಗ್ ಇಟ್ ಈಸ್ ನಾಟ್ ರಾಂಗ್, ಕೇಳಬೇಕು ರೀಸನಿಂಗ್. ಸೊ ಅದೇ ನಮ್ಗೆ ಸಪ್ರೇಷನ್ಗೆ ಕಾರಣ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಇದು ನೀವೂ ಹೇಳ್ತಿರ್ಬೋದು ಮೋಸ್ಟ್ ಪ್ರಾಬಬಲಿ, ಯಾಕಂದ್ರೆ ನೀವು ದೂರ ಆಗಿರಿ, ನೀವು ಮಾತಾಡಕತ್ತಿಲ್ಲ ಅಂದ್ರೆ ನೀವು ಕೇಳಿದ ಕ್ವಶನಿಗೆ ಅಥವಾ ನಿಮ್ಗೆ ಇಲ್ಲಿ ಒಂದು ಕ್ಲಾರಿಟಿನೂ ಸಿಕ್ಕಿಲ್ಲ ಅಂದಾಗ ಅವ್ರಿಗೆ ಅನಿಸಿರ್ಬೇಕು ನೀವು ಜಗಳ ಮಾಡ್ತಿದ್ದೀರಿ ಅಂತಂದು. ಸೊ ನೀವು ಸುಮ್ಮನಾಗಿರಿ. ಈಗ ಯುವರ್ ಲವ್ ಈಸ್ ಸೋ ಟ್ರೂ ಆ್ಯಂಡ್ ಪ್ಯೂರ್, ಐ ಡೋಂಟ್ ಡಿಸರ್ವ್ ಇಟ್. ಇಲ್ಲಿ ನೋಡಿ ನಿಮ್ಮಲ್ಲಿ ಪ್ರೀತಿ, ನೀವು ಕೂಡ ಒಂದು ಕಾಳಜಿ, ಅದು ಭಾಳ ಪ್ಯೂರ್ ಐತಿ ಮತ್ತು ಟ್ರೂ ಐತಿ, ಮತ್ತು ನಾನು ಅದನ್ನು ಡಿಸರ್ವ್ ಮಾಡಲ್ಲ, ಮೋಸ್ಟ್ಲಿ ನಾನು ಅದನ್ನು ಡಿಸರ್ವ್ ಮಾಡಲ್ಲ ಅಂತ ಅವ್ರಿಗೆ ಅನಿಸ್ತೈತಿ. ಓಕೆ, ಸೊ ಕೆಲವೊಬ್ರಿಗೆ ಇಲ್ಲಿ ಅನ್ನಿಸ್ತೈತಿ ಹೊಸ ಪ್ರೀತಿ ಜೊತೆಗೆ ಅವ್ರು ಹೋಗಿರ್ಬೋದು, ಕೆಲವೊಬ್ರು ಭಾಳ ಅಂದ್ರೆ ಭಾಳ ಕಮ್ಮಿ. ಸೊ ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ ನೋಡೋಣ ಅಂತ. ರೀಕನ್ಸಿಡರ್. ಸೊ ಆ ವ್ಯಕ್ತಿನಾದ್ರೂ ವಾಪಸ್ ಬಂದರೆ, ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ ರೀಕನ್ಸಿಡರ್ ಮಾಡಬಹುದು, ಅಥವಾ ನೀವೇನಾದ್ರೂ ಇನ್ನೊಂದ್ಸಲ ಅವ್ರಿಗೆ ಮಾತಾಡ್ಸಿದ್ರಿ ಏನಾರ ಅಂದ್ರೆ ಒಂದು ಚಾನ್ಸ್ ನೀವೇನಾರು ಕೊಟ್ರಿ ಅಂದ್ರೆ ಸೊ ರೀಕನ್ಸಿಡರ್ ಮಾಡಿರಿ ಅಂತ ನಿಮಗೂ ಹೇಳ್ತಿದ್ದಾರೆ. ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಸೊ ಮೇಡಮ್ ಹೌದ್ರಿ ನಾವು ಮಾತಾಡಕತ್ತಿಲ್ರಿ, ನನಗೆ ಬೇಜಾರಾಗೈತೆ ರೀ, ಯಾವಾಗ ಅಂದ್ರೆ ವಿದಿನ್ ಸಮ್ ವೀಕ್ಸ್ ಒಳಗೆ ನಿಮ್ಗೆ
ಅಲ್ಲಿಂದ ಮೆಸೇಜ್ ಕಾಲ್ ಏನಾದರೂ ಅದು ನಿಮ್ಗೆ ಸರಿ ಹೋಗುವಂಥ ಚಾನ್ಸಸ್ ಐತಿ. ಆಮೇಲೆ ನೋಡಿರಿ ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದ, ನೀವೇನು ಅದಕ್ಕೆ ರೀಕನ್ಸಿಡರ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಿದಾರೆ. ಯಾಕಂದ್ರೆ ನಿಮಗೆ ನೋವು ತಿಂದಿರೋದು ನೀವು, ನಿಮಗೆ ಆಗಿರೋದು ಕಷ್ಟ ಅಥವಾ ನಿಮಗೆ ಅದು ಚಲೋ ಅನ್ಸೈತಿ ಚಲೋ ಅನಿಸಿಲ್ಲ ಎಲ್ಲ ನಿಮಗೆ ಫೀಲ್ ಆಗಿದ್ದದಲ್ಲ, ಇನ್ನೊಬ್ರು ಅದನ್ನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ಇಟ್ ಈಸ್ ಅಪ್ ಟು ಯು ಅಂತ ಬಂದೈತಿ. ಕಾಂಪ್ರಮೈಸ್ ಮಾಡ್ಕೊಳಂದ್ರೆ ಮಾಡ್ಕೊರಿ ಅಂತಲೇ ಬಂದೈತಿ ಇಬ್ರು. ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಈ ಮೆಡಿಟೇಷನ್ ಮಾಡಿರಿ, ಸ್ವಲ್ಪ ಸೈಲೆನ್ಸ್ ಒಳಗೆ ಕುಂದರ್ರಿ, ಯು ವಿಲ್ ಗೆಟ್ ದ ಆನ್ಸರ್ಸ್ ಅಂತ ನಿಮಗೆ ಬಂದೈತಿ. ಸೊ ಬ್ಯೂಟಿಫುಲ್ಲಾಗಿ ಬಂದೈತಿ. ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಮಾಡಿರಿ. ರೀಕನ್ಸಿಡರ್ ಮಾಡ್ತೀವ್ರಿ ಅಂದ್ರೆ ರೀಕನ್ಸಿಡರ್ ಮಾಡ್ಕೊಳ್ರಿ. ಓಕೆ, ಕಾಂಪ್ರಮೈಸ್ ಆಗ್ತೀವ್ರಿ ನಾವು, ಓಕೆ ಡನ್ ಅಂತಂದ್ರೆ ಕಾಂಪ್ರಮೈಸ್ ಅಂತ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಾ ರೆಡಿ ಇದೆ ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ಕೊಬೋದು. ಓಕೆ, ಐ ನೀಡ್ ಆನ್ಸರ್ಸ್, ಇದಕ್ಕೊಂದು ನನಗೆ ಕ್ಲಾರಿಟಿ ಬೇಕು, ಆನ್ಸರ್ ಬೇಕಂದ್ರೆ ಎಸ್ ಐ ನೀಡ್ ಆನ್ಸರ್ಸ್, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ರಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಸೊ ನೆಕ್ಸ್ಟ್ ಡೆಕ್ಕಿಗೆ ಹೋಗೋಣ ಅಂತ. ಸೊ ಇದು ಓಶೋಜನ್ ಡೆಕ್ ಅಥವಾ ನಿಮ್ಮದು ಕಲರ್ ಡೆಕ್ ಅಂದ್ಕೊಳ್ರಿ. ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಳ್ರಿ ಅವರಿಗೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದಾವು ಕಮೆಂಟ್ ಮಾಡಿ, ಎನರ್ಜಿ ಲೈಕ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು: ಚೇಂಜ್, ಎಕ್ಸಾಷನ್, ದ ರೆಬಲ್, ಲೆಟ್ಟಿಂಗ್ ಗೋ, ನಥಿಂಗ್ನೆಸ್. ಓಕೆ, ಡನ್. ಆ್ಯಂಡ್ ಸಕ್ಸಸ್ ಇನ್ ದ ಬಾಟಮ್ ಆಫ್ ದ ಡೆಕ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಬಚ್ಚಿಟ್ರ ನಿಮ್ಮ ಬಗ್ಗೆ ಅಂತಂದ್ರೆ, ಜೀವನದಾಗ ಭಾಳ ಚೇಂಜಸ್ ಬಂದಾವ. ಅವ್ರ ಜೀವನದಾಗೂ ನಿಮ್ಮ ಜೀವನದಾಗೂ ಅನಿಸ್ತೈತಿ ನೀವು ಭಾಳ ಚೇಂಜ್ ಆಗಿರ್ಬೋದು. ಸೊ ವಾತಾವರಣಗಳು, ನಿಮ್ಮ ಮನಸ್ಥಿತಿಗಳು ಭಾಳ ಚೇಂಜ್ ಆಗ್ಯಾವು. ಚೇಂಜ್ ಆಗಿದ್ದ ಪ್ರಕಾರ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಕತ್ತಿಲ್ಲ ಅನಿಸ್ತೈತಿ ಇಬ್ಬರು ನಡುವೆ. ಹಾಗಾಗಿ ಇಬ್ಬರೂ ಭಾಳ ಕಿರಿಕಿರಿ ಮಾಡ್ಕೊಳಕತ್ತೀರಿ ಅಂತ ಅವರಿಗೆ ಅನಿಸ್ತಾ ಐತಿ. ಅದನ್ನು ಅದು ಹೇಳ್ಕೊಳಕತ್ತಿಲ್ಲ, ಯಾಕಂದ್ರೆ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ಚೇಂಜಸ್ಸನ್ನು ನಿಮ್ಗೆ ಆಗ್ತಾ ಇಲ್ಲೇ ಅವ್ರಿಗೂ ಆಗ್ಲಿಕ್ಕಿಲ್ಲ, ನಿಮಗೂ ಆಗ್ಲಿಕ್ಕಿಲ್ಲ. ಈ ರಿಲೇಷನ್ಶಿಪ್ ಒಳಗೆ ಇಬ್ರು ಎಕ್ಸಾಸ್ಟ್ ಆಗಿರಿ ಅಂತ ಅನಿಸ್ತಾ ಐತಿ. ಯಾಕೋ ರಿಲೇಷನ್ಶಿಪ್ ಭಾಳ ಭಾರ ಆಯ್ತು, ಭಾಳ ಯೋಚನೆ ಕೊಡಕತ್ತೈತಿ, ಕಿರಿಕಿರಿ ಮಾಡ್ತಾ ಐತಿ. ಅಥವಾ ಈ ರಿಲೇಷನ್ಶಿಪ್ ಉಳಿಸ್ಕೊಳಕ್ಕಾಗಿ ಭಾಳ ಎಫರ್ಟ್ಸ್ ಹಾಕ್ಬೇಕಾಗೈತಿ. ಈಗ ಸಡನ್ನಾಗಿ ಚೇಂಜಸ್ ಬಂದಿರ್ಬೋದು ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ. ಅದು ಕರಿಯರ್ ವೈಸು ಆಗಿರ್ಬೋದು, ಒತ್ತಡಗಳು ಬಂದಾವು, ಸಡನ್ನಾಗಿ ಬಂದಾವು. ಫ್ಯಾಮಿಲಿ ಒಂದು ಬಂದಿರ್ಬೋದು, ನಿಮ್ಮ ಕರಿಯರ್ ಒಳಗಿರ್ಬೋದು, ಬೇರೆ ಏನೋ ನಿಮ್ಮ ಪರ್ಸ್ನಲ್ ಆಗಿನೋ ಏನೋ ಬಂದಿರ್ಬೋದು, ನಿಮ್ಮದೇ ಆದಂಥ ಕೆಲವೊಂದು ವಿಚಾರಗಳಿರ್ತಾವಲ್ಲ, ಹಂಗೆ ಚೇಂಜಸ್ ಬಂದ್ವು. ಹಾಗಾಗಿ ಇಲ್ಲೇ ನಿಮ್ದು ರಿಲೇಷನ್ಶಿಪ್ ಒಳಗೆ ಭಾಳ ಕಿರಿಕಿರಿ ಆಗ್ತಾಯಿತಿ, ಒತ್ತಡಗಳು ಭಾಳ ಆಗ್ತದವು. ಒಬ್ರಿಗೊಬ್ರು ಟೈಮ್ ಕೊಟ್ಕೊಳಕ್ಕಾಗತ್ತಿಲ್ಲ, ಮಾತಾಡೋಕ್ಕಾಗತ್ತಿಲ್ಲ. ತಲೆ ಒಳಗೆ ಏನೇನೋ ನೆಗೆಟಿವ್ ಆಗಿ ಯೋಚನೆ ಬರ್ತಾ ಅದಾವು. ಸೊ ಇದನ್ನೆಲ್ಲ ಅವರು ಹೇಳ್ಕೊಂಡಿಲ್ಲ ಹೀಗೆಲ್ಲ ಆದ್ರೂ. ಯಾಕಂದ್ರೆ ಇಲ್ಲಿ ಒಬ್ಬರು ಭಾಳ ಡಾಮಿನೆಂಟ್ ಆಗ್ತದಿರಿ. ಇಲ್ಲ ನಾ ಭಾಳ ಬ್ಯುಸಿ ಅದೇನಿ, ನಾ ಹಿಂಗೆ ಅದೇನಿ, ನನಗೆ ಆಗಕತ್ತಿಲ್ಲ, ಭಾಳ ಡಾಮಿನೆಂಟ್ ಆಗ್ತಿದ್ದಾರೆ ಅನ್ನಿಸ್ತದೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಒಬ್ರು. ಸೊ ಇನ್ನೊಬ್ಬರಿಗೆ ಅದನ್ನು ಹೇಳ್ಕೊಳಕ್ಕೆ ಆಗಕತ್ತಿಲ್ಲ ಇಲ್ಲೇ. ಸೊ ನೋಡ್ರಿ, ನೀವಿಬ್ಬರೊಳಗೆ ಯಾರೋ ಒಬ್ರಿಗೆ ಅವ್ರಿಗೆ ಅನ್ನಿಸ್ತೈತಿ, ಮೋಸ್ಟ್ಲಿ ನಿಮ್ಗೆ ಇರ್ಬೇಕು, ಅವ್ರಿಗೆ ಅನ್ನಿಸ್ತೈತಿ ನೀವು ಇದನ್ನು ಬಿಟ್ಟು ಹೋಗ್ಬೇಕು. ಈ ರಿಲೇಷನ್ಶಿಪ್ಪು ನಿಮ್ಗೆ ಒಂಥರ ಇದು ಬಂಧನ ಅನ್ನಿಸ್ತಿರ್ಬೇಕು. ಚೈನ್ ಹಾಕಿ ನಾನು ಕಟ್ ಹಾಕಾರ ಅನ್ಕೊತೇವಲ್ಲ, ಹಂಗೆ ಅನ್ಸಾಕತ್ತಿರ್ಬೇಕು. ಸೊ ನೀವು ಅದನ್ನು ನನಗಿದು ಬೇಡ ಅಂತ ನೀವು ಹಂಗೂ ಚೇಂಜ್ ಆಗಿರ್ಬೋದು ಇಲ್ಲ. ಯಾಕಂದ್ರೆ ರೆಬಲ್ ಬಂದಾಗ ಯು ಆರ್ ದ ರೂಲ್ಸ್ ಮೇಕರ್. ಹಂಗೆ ನಿಮ್ಗೆ ಯಾವ ರೂಲ್ಸು ರೆಗ್ಯುಲೇಷನ್ನು ನನಗೆ ಹಂಗೆ ಇರು ಹಿಂಗೆ ಇರು ಅಂತ ಆಗಂಗಿಲ್ಲ. ಸೊ ಆ ರೀತಿಯಾದಂಥ ನೀವು ಒಂದೇನಾದ್ರು ಚೇಂಜ್ ಆಗಿರ್ಬೋದು ನಿಮ್ಮ ಒಳಗೆ. ಹಾಗಾಗಿ ನೀವು ಇದಕ್ಕೆ ನನಗೆ ಬೇಡ ಇದೆ ಸಾಕು, ಇರಂಗಿದ್ರೆ ನಾನು ಹಿಂಗಿರಕ್ಕಿ, ನಾನು ಮಾಡ್ಬೋದು, ನಾ ಹಿಂಗಿರ್ಬೋದು, ಇರ್ಬೋದು ಇರಕ್ಕಿ ಅಂತಂದ್ರೆ ನಾ ಹೆಣ್ಮಗಳದನ್ನು ಸ್ವಲ್ಪ ಹಂಗೆ ಯೂಸ್ ಮಾಡ್ತೇನೆ. ಸೊ ಅದನ್ನು ಹುಡುಗರಿಗೂ ತೊಗೊಳ್ರಿ. ಓಕೆ, ನಿಮ್ಮದೇ ಆದಂಥ ಒಂದು ಕರಿಯರ್ ಇರ್ಬೋದು ಇಲ್ಲಿ, ನಿಮ್ಮದೇ ಆದಂಥ ಒಂದು ಜೀವನ ಇರ್ಬೋದು. ಸೊ ಅದು ನನಗೆ ಡಿಸ್ಟರ್ಬ್ ಆಗ್ತಾ ಐತಿ ಅಂತ ನಿಮ್ಗೆ ಇಲ್ಲಿ ಅನ್ನಿಸ್ತಾ ಐತಿ, ಅವ್ರಿಗೂ ಅನ್ನಿಸ್ತಾ ಐತಿ, ನಿಮಗೂ ಅನ್ನಿಸ್ತಾ ಐತಿ ಇಲ್ಲಿ. ಹಾಗಾಗಿ ಇದನ್ನು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗವಲ್ದು, ಹಂಗೆ ಒತ್ತಡ ಭಾಳ ಆಗ್ತೈತಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಅನ್ಕೊಂತಿದ್ದಾರೆ ಬೆಟ್ರ್ ನಿಮ್ಮ ಪಾಡಿ ಬಿಟ್ಬಿಡೋದು, ನಮ್ಮ ಪಾಡಿ ನಾವು ಇದ್ಬಿಡೋದು, ಲೆಟ್ಟಿಂಗು. ಹೌದಾ, ಆಗಲಿ ನಿಮ್ಗೆ ನಿಮ್ಗೆ ಹಿಂಗೆ ಇಷ್ಟನ ಹಂಗೆ ಇದ್ಬಿಡ್ರಿ. ಆಗಕತ್ತಿಲ್ಲ, ಓಕೆ ಡನ್. ಕುತ್ಕೊಂಡು ಆಮೇಲೆ ಕೆಲವೊಂದು ವಿಷಯಗಳನ್ನ ಬಿಟ್ಬಿಡ್ಬೇಕು, ಮಾತುಕತೆನೆಲ್ಲನ ಲೆಟ್ಟಿಂಗು ಮಾಡ್ಬೇಕಂತ ಅವರಿಗೆ ಅನ್ನಿಸ್ತಾ ಐತಿ. ಬಟ್ ಅಲ್ಲಿ ಏನೂ ಅವರಿಗೆ ಒಂದು ಆಪ್ಷನ್ನ ಕಾಣಕತ್ತಿಲ್ಲ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕಂತಂದು. ಯಾಕಂದ್ರೆ ಹೇಳಿದ ಮಾತು ಅಥವಾ ಕೇಳಿಸ್ಕೊಳಷ್ಟು ನಿಮ್ಗೆ ಸಮಾಧಾನ ಇಲ್ಲ ಅಂದಾಗ ಎದುರಿಗಿರೋರಿಗೆ
ಅವರಿಗೆ ಅದು ಭಾರ ಆಗ್ತಾ ಐತಿ. ನನ್ನ ಮನಸ್ಸಿನ ಮಾತು ನಿಮಗೆ ಹೆಂಗೆ ಹೇಳಬೇಕು, ನಾ ಹೇಳ್ಬೇಕಂತ ಐತಿ, ಬಟ್ ಅದನ್ನು ನೀವು ಕೇಳಿಸ್ಕೊಳಷ್ಟು ನಿಮ್ಗೆ ಸಮಾಧಾನ ಐತಾ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಇದು ಬಚ್ಚಿಟ್ಟಾರ ನೋಡ್ರಿ ನಿಮ್ಮ ವ್ಯಕ್ತಿ. ಸಿದ್ಧಿ 3 ಮೇಜರ್ ಅರ್ಕನ ಇಲ್ಲಿ. ಸೊ ನಿಮ್ಮ ಜೀವನದಾಗ ಚೇಂಜಸ್ ಭಾಳ ಆದ್ವು, ನೀವು ಚೇಂಜ್ ಭಾಳ ಆದ್ರಿ. ಓಕೆ, ಸೊ ಭಾಳ ಡಾಮಿನೆಂಟ್ ಆಗ್ತದಿರಿ, ಇದನ್ನು ಬಿಟ್ಕೊಂಡು ಹೋಗ್ಬೇಕಂತ ಮಾಡ್ತಿದ್ದೀರಿ. ಮೈ ರೂಲ್ಸ್ ಆರ್ ಮೈ ರೂಲ್ಸ್ ಅನ್ನಂಗೆ ಜೀವನ ಮಾಡ್ಬೇಕಂತ ಅದೇ ರೀ. ಇದು ರಿಲೇಷನ್ಶಿಪ್ನ ಹಿಂಗೆ ಇರೋದು, ನಾ ಹಿಂಗೆ ಮಾಡೋಕ್ಕೆ, ನಾ ಹಿಂಗೆ ಮಾಡೋಣ ಹಿಂಗೆ. ಓಕೆ, ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಏನು ಅನ್ನಿಸ್ತಾ ಐತೆ ಅಂದ್ರೆ ಇದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕು, ನಾನು ಇದನ್ನು ಹೆಂಗೆ ಮಾಡ್ಬೇಕು ಅಂತ ಬ್ಲ್ಯಾಂಕ್ ಆಗ್ಬಿಟ್ರೆ ನಿಮ್ಮ ವ್ಯಕ್ತಿ. ನೀವು ಅನ್ಕೋಬೋದು, ಯಾಕೋ ಈಗ ಸಲ ನನ್ನ ವ್ಯಕ್ತಿ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡಲ್ರಿ, ನಮ್ಮ ಭಾಳ ಅವಾಯ್ಡ್ ಮಾಡ್ತಿದಾರ್ರಿ, ನಮ್ಮ ಮೆಸೇಜ್ ಹಾಕಿದ್ರು ನೋಡ್ತಿದ್ರಿ ಇಲ್ಲ, ಬಟ್ ಅವ್ರ ಮನಸ್ಸೊಳಗೆ ಹಿಂಗೆ ಏನೋ ಕೆಲವೊಂದು ನಡೆಯಕತ್ತಾವೋ, ನಿಮ್ಮ ಬಗ್ಗೆ ಏನೋ ಒಂದು ವಿಚಾರಗಳು ಬರ್ತದವೋ, ಅದನ್ನು ಹೇಳ್ಕೊಳಷ್ಟು ಅವರಿಗೆ ನೀವು ಅದಕ್ಕೊಂದು ಲಿಬರ್ಟಿ ಕೊಟ್ಟಿಲ್ಲ, ಅದಕ್ಕೊಂದು ಫ್ರೀಡಮ್ ಕೊಟ್ಟಿಲ್ಲ ಅಂದ್ಕೊಳ್ರಿ. ಓಕೆ, ಅವ್ರು ನೀವು ಹೇಳಿದ್ರಿ ಏನು ಅನ್ಕೊತೀರೋ ಏನೋ, ಮತ್ತು ಅದಕ್ಕೆ ವಾಪಸ್ ಏನು ಮಾಡ್ತಾರೆ, ನೀವು ಸ್ಟ್ರಾಂಗ್ ಬಾಳದಿರಿ. ಸೊ ಅವರು ಹಿಂಗೆ ಒಂಥರ ಬ್ಲ್ಯಾಂಕ್ ಆಗ್ಬಿಟ್ರೆ ಅವರು ನಿಮ್ಮ ವ್ಯಕ್ತಿ, ನಾನು ಏನು ಮಾಡಲಿ ಅನ್ನೋದು ಒಂದು ಅವರಿಗೆ ಯೋಚನೆ ಬರ್ತಾ ಐತಿ. ಸೊ ಇದನ್ನೆಲ್ಲ ಬಚ್ಚಿಟ್ಟಾರ ನೋಡ್ರಿ. ಸೊ ಕುತ್ಕೊಂಡು ಮಾತಾಡ್ಕೊಳ್ರಿ, ಸಮಾಧಾನ ಮಾತಾಡ್ಕೊಳ್ರಿ. ಅಂದ್ರೆ ಹೆಂಗಂದ್ರೆ, ಸೊ ಎವ್ರಿಥಿಂಗ್ ಇಸ್ ಫೈನ್ ಇನ್ ಅವರ್ ರಿಲೇಷನ್ಶಿಪ್. ನನ್ನ ಹತ್ರ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ನೀವೇನಾದರೂ ಚೇಂಜ್ ಮಾಡಿ, ನಮ್ಮ ಮುಂದೆ ಏನು ಪ್ಲ್ಯಾನ್ಸ್ ಏನು ಹಿಂಗೆ ಮಾತಾಡಕತ್ರ ಅವರು ಮೆಲ್ಲಕ್ಕೆ ನಿಮ್ಮ ಜೊತೆಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲೇ ನೋಡ್ರಿ ಸಕ್ಸಸ್ ಐತಿ. ಸೊ ಇವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಅಷ್ಟೆ. ನೀವು ಕರೆಕ್ಟ್ ಇರಬಹುದು, ಇದ್ರೂ ಸಹ ಕೆಲವೊಬ್ಬರಿಗೆ ಎದುರಿಗಿದ್ದರಿಗೆ ಏನು ಅನಿಸುತ್ತೆ, ಭಾಳ ಡಾಮಿನೇಟಿಂಗ್ ಅನ್ನಿಸುತ್ತೆ. ಸೊ ಬಚ್ಚಿಟ್ಟ ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್. ಸಿ ನೋಡ್ರಿ ಸಕ್ಸಸ್ ಬೇಕು ಇಲ್ಲಿ ಬಂದತಿ, ಬಟ್ ನಿಮ್ಮ ಆ್ಯಟಿಟ್ಯೂಡ್ಸ್, ನಿಮ್ದೊಂದು ಅದು ಆ್ಯಟಿಟ್ಯೂಡ್ಸೇ ಅದು ಅವ್ರಿಗೆ ಒಂದು ಸ್ವಲ್ಪ ಹಿಂಜರಿಕೆ ಮಾಡ್ತಾ ಐತಿ. ನಿಮ್ಮ ಕಡೆ ಭಾಳ ಅಟ್ರಾಕ್ಟ್ ಆಗ್ಯಾರ ಅವರು, ಪ್ಲೀಸ್ ನನ್ನ ಜೊತೆಗೆ ಜೀವನ ಪರ್ಯಂತ ಇರುವಂತಾನೆ ಅವರಿಗೆ ಹೇಳ್ಬೇಕಂದ್ರೆ. ಸಿ ವಾವ್, ಐ ಲವ್ ಯು ಸೋ ಮಚ್ ಬಟ್ ಐ ಕಾಂಟ್ ಫರ್ಗೆಟ್ ದ ಪೇನ್ ಗಿವನ್ ಬೈ ಯು. ಸಿ ನಾ ಏನು ಹೇಳಕತ್ತೇನಿಲ್ಲ, ಆ ವ್ಯಕ್ತಿಗೆ ನಿಮ್ಮ ಜೊತೆಗೆ ಇರಬೇಕಂತ ಐತಿ, ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆ ಅಟ್ರಾಕ್ಟ್ ಆಗ್ಯಾರ ಅವ್ರು. ಓಕೆ, ಬಟ್ ನೀವು ಅವ್ರಿಗೆ ಏನೋ ಒಂದು ಪೇನ್ ಮಾಡಿರಿ, ಒಂದು ನೋವು ಕೊಟ್ಟಿರಿ, ಏನೋ ಮಾತಾಡಿರಿ, ಹಂಗಲ್ಲ ಅಂದರೆ ತಪ್ಪಂತ ಸರಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಪಡೆ ನೀವು ಕರೆಕ್ಟ್ ಇರ್ಬೋದು, ನೀವು ಹೇಳ್ದಾಗ ಅದು ಸರಿ ಇರ್ಬೋದು, ಬಟ್ ಎದುರಿಗಿರೋ ವ್ಯಕ್ತಿ ಅದನ್ನು ಹೆಂಗೆ ತೊಗೊಂಡ್ರು, ಅದನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಂಡ್ರು, ಅದು ಅವರಿಗೆ ನೋವಾಗೈತಿ. ಅದಕ್ಕೆ ಹೇಳಿದ್ದೆ ಕುತ್ಕೊಂಡು ಮಾತಾಡ್ಕೊರಿ, ಇದು ಭಾಳ ಚಲೋ ಐತಿ ನಿಮ್ಮ ರಿಲೇಷನ್ಶಿಪ್. ಯು ಹರ್ಟ್ ಮೀ ಎವ್ರಿ ಟೈಮ್ ಫಾರ್ ಯುವರ್ ಫಾಲ್ಸ್ ಪ್ರೈಡ್ ಆ್ಯಂಡ್ ಈಗೋ. ಸೊ ನಿಮ್ಮ ಒಂದು ಇಲ್ಲಿ ಬಂತಲ್ಲ ಇದು ರೆಬಲ್, ನಿಮ್ಮೊಂದು ಈಗೋ, ನಿಮ್ದೊಂದು ಪ್ರೈಡ್, ನಿಮ್ಮ ಸ್ಟೇಟಸ್, ಅದ್ರ ಸಲುವಾಗಿ ಪ್ರತಿ ಸಲ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಿ, ಅವ್ರನ್ನ ಪ್ರತಿ ಸಲ ಹರ್ಟ್ ಮಾಡ್ತೀರಿ. ಮೋಸ್ಟ್ಲಿ ಅಂದ್ರೆ ಅನಿಸತ್ತಿಲ್ಲ ನೀನ ತಪ್ಪು ನಾನ ಸರಿ, ನಾ ಮಾಡ್ತಿರೋದ ಕರೆಕ್ಟ್ ಅನ್ನೋದು ಇಲ್ಲಿ ಭಾಳ ಬರ್ತದೆ ಅನಿಸತಿ. ಸೊ ಹಾಗಾಗಿನ ಆ ವ್ಯಕ್ತಿ ಹರ್ಟ್ ಆಗ್ತಿರ್ಬಹುದು ನೋಡ್ರಿ. ಇದನ್ನು ಸರಿ ಮಾಡ್ಕೊಳ್ರಿ. ಐ ಆಮ್ ನಾಟ್ ಲಾಯಲ್ ಟುವರ್ಡ್ಸ್ ಯು, ಗಿಲ್ಟ್ ಈಸ್ ಟೇಕಿಂಗ್ ಮೀ ಅವೇ. ಇಲ್ಲಿ ಭಾಳ ಜನರಿಗೆಲ್ಲ ಸಾರಿ, ಸ್ವಲ್ಪ ಜನರಿಗೆ ಏನೈತಂದ್ರೆ, ಭಾಳ ಕಮ್ಮಿ ಜನರಿಗಿಲ್ಲ ನಿಮ್ಮ ವ್ಯಕ್ತಿ, ನಾನು ಅವ್ರಿಗೆ ಅನಿಸುತ್ತೆ ಅವ್ರು ಲಾಯಲ್ ಇಲ್ಲ. ನಾನು ಪ್ರಾಮಾಣಿಕವಂದ್ರೆ ಇನ್ನೊಬ್ರ ಜೊತೆಗೆ ಹೋಗ್ಯಾರ ಅಂತಲ್ಲ, ಮನಸ್ಸು ಪೂರ್ವಕವಾಗಿ ನಾ ಈ ರಿಲೇಷನ್ಶಿಪ್ ಒಳಗೆ ಅದೇನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದ್ರೆ ಅದು ಪ್ರಾಮಾಣಿಕ ಅಲ್ಲ. ಸೊ ಅದು ಗಿಲ್ಟ್ ಅವರಿಗೆ ಇಲ್ಲಿ ಫೀಲ್ ಮಾಡ್ತಾ ಐತಿ. ಲೆಟ್ ಅಸ್ ಮೇಕ್ ದಿಸ್ ರಿಲೇಷನ್ ಮೋಸ್ಟ್ ಬ್ಯೂಟಿಫುಲ್ ಬೈ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸಿ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಚಲೋ ಕಾಡಿದೆ. ಇಲ್ಲಿ ಏನಾಗ್ತೈತಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಅಂತಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗ್ತೈತಿ. ಒಬ್ರಿಗೊಬ್ರು ನೀವು ಒಂದು ಲಿಬರ್ಟಿ ಕೊಟ್ಕೋಬೇಕು, ಅವ್ರದ್ದಾದಂಥ ಒಂದು ಸ್ಪೇಸ್ ಕೊಟ್ಕೋಬೇಕು. ನಾ ಹೇಳ್ದಂಗೆ ನಡಿಬೇಕು, ನಾ ಹೇಳ್ದಂಗೆ ಆಗಬೇಕು ಅಂತ ಅಂದಾಗನೇ ಇದು ರಿಲೇಷನ್ಶಿಪ್ ಹಾಳಾಗ್ತಿರೋದು. ಇಲ್ಲಿ ಸಕ್ಸಸ್ ಬಂದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಐ ಲವ್ ಯು ಬಂದೈತಿ, ಐ ಆಮ್ ಅಟ್ರಾಕ್ಟಿವ್ ಬಂದೈತಿ, ಬಿ ವಿತ್ ಮೀ ಫಾರ್ ಎವರ್ ಅಂತ ಬಂದೈತಿ ನೋಡಿ. ಲೆಟ್ ಅಸ್ ಮೇಕ್ ರಿಲೇಷನ್ಶಿಪ್ ಮೋಸ್ಟ್ ಬ್ಯೂಟಿಫುಲ್ ಬೈ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಪ್ರೀತಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಇದನ್ನು ಈ ರಿಲೇಷನ್ಶಿಪ್ ಒಂದು ಬ್ಯೂಟಿಫುಲ್ ಮಾಡೋಣ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಇದನ್ನೆಲ್ಲ ಬಚ್ಚಿಟ್ಟಾರ ಅವರು ಜಸ್ಟ್ ಬಿಕಾಸ್ ಆಫ್ ಯುವರ್ ಈಗೋ ಆ್ಯಂಡ್ ಪ್ರೈಡ್. ಪ್ಲೀಸ್ 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 ಓಕೆ, ಇದನ್ನ ಸರಿ ಮಾಡ್ಕೊಳ್ರಿ. ಯುವರ್ ಫೈಟ್ ಸ್ಪಾಯ್ಲ್ಸ್ ಮೈ ಫೀಲಿಂಗ್ಸ್, ಇಟ್ ಈಸ್ ಸಪ್ರೇಟಿಂಗ್ ಅಸ್. ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ ಬಂದಿರೋದು. ಸೊ ಫೈಟ್ ಮಾಡೋದು ಕಮ್ಮಿ ಮಾಡಿರಿ, ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೆ ಅನ್ನಿಸ್ಬೋದು ಆ ವ್ಯಕ್ತಿ ನಿಮಗೆ ಟೈಮ್ ಕೊಟ್ಟಿಲ್ಲ ಅಂತ, ಅದನ್ನು ನಿಮ್ಗೆ ಸಿಟ್ಟು ಮುಖಾಂತರ ಹೇಳಬೇಡ್ರಿ. ನನಗೆ ಹಿಂಗೆ ನೀವು ಹಿಂಗೆ ಕೊಡಕತ್ತಿಲ್ಲ, ನನಗೆ ಹಿಂಗೆ ಮಾಡಿದ್ರೆ ಚಲೋ ಅನ್ಸಕತ್ತಿಲ್ಲ, ನೀವು ನನಗೆ ಹಿಂಗೆ ಮಾಡಿರಿ, ಡೋಂಟ್ ಟ್ರೀಟ್ ಮಿ ಲೈಕ್ ದಿಸ್, ನಾನು ಹಿಂಗೆ ಟ್ರೀಟ್ ಮಾಡಿದ್ರೆ ನಿಮಗೆ ಚಲೋ ಅನ್ಸಲ್ಲ, ನನಗೆ ಹೇಳ್ರಿ. ಇದು ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳಂಥ ಪಾರ್ಟ್ನರ್ ಇದ್ದಾಗ ಹೇಳ್ರಿ. ಸೊ ಏಂಜಲ್ಸ್ ನಿಮಗೇನು ಗೈಡೆನ್ಸ್ ಕೊಡ್ತಿದಾರೋ ನೋಡೋಣ ಅಂತ. ಚೂಸ್ ಅ ನ್ಯೂ ಡೈರೆಕ್ಷನ್. ನಿಮ್ಗೆ ಆಗಿಲ್ಲ ಅಂದ್ರೆ ಹೊಸ ಡೈರೆಕ್ಷನ್ ಹುಡುಕೊಳ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ನೀವು ಹೇಳಿದ್ನಲ್ಲ, ಈಗ ನಿಮ್ಮ ಆ್ಯಟಿಟ್ಯೂಡ್ಸ್ ಚೇಂಜ್ ಮಾಡ್ಕೊಳ್ರಿ, ಹೊಸ ರೀತಿಯೊಳಗೆ ಮಾತಾಡೋದು ಕಲೀರಿ.
ನಾ ಇಲ್ರಿ ಯಾವಾಗಲೂ ಸಿಟ್ಟು ಮಾತಾಡಿದ್ರಿ ನಾ ಹಿಂಗೆ ನೋಡ್ರಿ ಇಲ್ಲ ಅದನ್ನು ಒಂದು ಸ್ವಲ್ಪ ನೀವು ಅದನ್ನು ಹೊಸ ಡೈರೆಕ್ಷನ್ ಚೂಸ್ ಮಾಡಿರಿ, ಬಿಟ್ಟು ಹೋಗ್ರಿ ಅಂತಲ್ಲ ಇದನ್ನು. ಎಸ್, ನಿಮ್ದು ಏನಾರು ಕ್ವಶನ್ ಇದ್ದರೆ ಎಸ್ ಇದು ಚೆನ್ನಾಗಿ ಆಗ್ತದ ನನಗೆ, ನಾವು ಚೆನ್ನಾಗಿರ್ತೇವೆ ನೀವು ಏನಾರು ಕೇಳ್ಕೊಂಡಿದ್ರೆ ಎಸ್. ಬಟ್ ನಿಮ್ಮ ಆ್ಯಟಿಟ್ಯೂಡ್ಸ್ ಸ್ವಲ್ಪ ಇಲ್ಲಿ ಲೆಟ್ಟಿಂಗ್ ಗೋ ಬಂತು, ಅಗೇನ್ ಇಲ್ಲಿ ಲೆಟ್ ಗೋ ಬಂತು. ಕೆಲವೊಂದು ವಿಷಯಗಳನ್ನ ನೀವು ಲೆಟ್ ಗೋ ಮಾಡೋದು ಕಲಿಬೇಕು, ಕೆಲವೊಂದು ವಿಷಯ ಬೇಡಾಗಿದ್ದರೆ ಬಿಡೋದು ಕಲಿಬೇಕು. ಅದು ಯಾವ್ಯಾವ ವಿಷಯ ಅಂತ ನೀವು ವಿಚಾರ ಮಾಡ್ಕೊಳ್ರಿ. ಹೇಳಿ ನಾ ಇಷ್ಟಕೊಂಡು ಇಂಪ್ರೂವಿಂಗ್ ಹೆಲ್ತ್, ಇಲ್ಲಿ ಯಾರೋ ಹೆಲ್ತ್ ಕೆಟ್ಟತಿ ಅದನ್ನು ಹೆಲ್ತ್ ಕಡೆ ಲಕ್ಷ್ಯ ಕೊಡ್ರಿ ಅಂತ ಬಂದತಿ. ಇಲ್ಲಿ ಅಪಾರ್ಚುನಿಟಿ ಇನ್ನೂ ಐತಿ ನಿಮ್ಮ ಜೀವನದೊಳಗೆ, ಅಪಾರ್ಚುನಿಟಿ ಬರ್ತದವು, ಸೊ ಮೇಕ್ ಯೂಸ್ ಆಫ್ ಇಟ್ ಅಂತಲೂ ಹೇಳ್ತದ. ಓಕೆ, ಸೊ ಬಿ ರೆಡಿ ಫಾರ್ ದ ಅಪಾರ್ಚುನಿಟೀಸ್. ನಿಮ್ಗೆ ಹೊಸ ಡೈರೆಕ್ಷನ್ ಸಿಗ್ತಾ ಐತಿ, ಲೆಟ್ ಗೋ ಮಾಡೋದು ಕಲೀರಿ, ಎಸ್ ಅಂತ ಬಂದೈತಿ. ಹೆಲ್ತ್ ಕಡೆ ಲಕ್ಷ್ಯ ಕೊಟ್ಕೊಳ್ರಿ. ಇಲ್ಲಿ ಭಾಳ ಜನ ಹೆಲ್ತ್ ಅಂದರೆ ಬರೀ ಇದು ದೇಹ ಅಂತ ಒಂದೇ ಅಲ್ಲ, ನಿಮ್ಮ ಮಾನಸಿಕದ ಆಗಿರ್ಬೇಕು, ಸೋಷಿಯಲ್ ಆಗಿರ್ಬೇಕು, ಮೆಂಟಲ್ ಹೆಲ್ತ್ ಎಲ್ಲ ಹೆಲ್ತನ್ನ ನೀವು ಸರಿ ಮಾಡ್ಕೊಳ್ರಿ ಅಂತ ಬಂದೈತಿ. ಓಕೆ, ಥ್ಯಾಂಕ್ ಯು ಫಾರ್ ಬೀವಿಂಗ್ ವಿತ್ ಮೀ. ಇಲ್ಲಿಗೆ ರೀಡಿಂಗನ್ನು ಮುಗಿಸೋಣಂತ. ಓಕೆ, ನೀವು ಇಲ್ಲಿ ಏನೇನು ಕ್ಲೇಮ್ ಮಾಡ್ಬೋದು ಅಂದ್ರೆ, ನೀವು ಅವ್ರಿಗೆ ಪ್ರೀತಿ ಮಾಡ್ತೀರಿ ಅಂತ ಮಾಡಿರಿ, ಐ ಲವ್ ಯು ಅಂತಲೂ ವಾಪಸ್ ಮಾಡಿರಿ, ಸಕ್ಸಸ್ ಅಂತ ಮಾಡಿರಿ, ಅಪಾರ್ಚುನಿಟಿ ಮಾಡಿರಿ, ಎಸ್ ವಿ ಲೆಟ್ ಗೋ ಸಮಥಿಂಗ್ಸ್ ಅಂತ ಮಾಡಿರಿ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡಿರಿ. ಓಕೆ, ಇಲ್ಲಿ ಬಂತಲ್ಲ ಇದು, ಲೆಟ್ ಅಸ್ ಮೇಕ್ ರಿಲೇಷನ್ ಬ್ಯೂಟಿಫುಲ್ ಬೈ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡಿರಿ, ಇದನ್ನ ಇಟ್ಟೆ ನೋಡ್ರಿ. ಓಕೆ, ಸೊ ನೀವು ಸ್ವಲ್ಪ ಚೇಂಜ್ ಆಗ್ರಿ, ಅವ್ರಿಗೂ ಸ್ವಲ್ಪ ಚೇಂಜ್ ಆಗಕ್ಕೆ ಟೈಮ್ ಕೊಡ್ರಿ, ಚೆನ್ನಾಗೈತಿ ರಿಲೇಷನ್ಶಿಪ್. ಓಕೆ, ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸ್. ನಿಮಗೆ ಇಲ್ಲಿ ನೋಡ್ರಿ ಏನೇನು ಗೈಡೆನ್ಸ್ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಐತಿ, ಗೈಡೆನ್ಸ್ ರಿಲೇಷನ್ಶಿಪ್ಪಿಂದ ಸಿಗ್ತಾ ಐತಿ, ನಿಮ್ಮ ಪರ್ಸ್ನಲ್ ನಿಮ್ಮದು ಡೆವಲಪ್ಮೆಂಟಿಗೂ ನಿಮ್ಗೆ ಇಲ್ಲಿ ಗೈಡೆನ್ಸ್ ಸಿಗ್ತಾ ಐತಿ. ಸೊ ಕನ್ನಡ ಒಳಗೆ ಸಿಗ್ತಾ ಐತಿ. ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ನಾಳೆ ಮತ್ತು ಹೊಸ ರೀಡಿಂಗ್ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಡೇ. ಥ್ಯಾಂಕ್ ಯು.